ಮಹಾದೇವ ಬಸವಾದಿ ಪ್ರಮಥರನ್ನು ಜಗತ್ತಿನ ದಾರ್ಶನಿಕರನ್ನು ಸಂತ ಮಹಾಂತರನ್ನು ಆರೂಢ ಅವಧೂತರನ್ನು ಆಚಾರ್ಯ ವಿರಕ್ತರನ್ನು ಋಷಿಮುನಿಗಳನ್ನು ವಿಶ್ವದ ಎಲ್ಲ ಗುರು ಪರಂಪರೆಗೆ ಧ್ಯಾನಿಸಿ ಸದ್ಗುರುಗಳ ಚರಿತಾಮೃತವನ್ನು ತಾವು ಕೇಳುವಂಥ ಸದಾವಕಾಶ ಸಂಧಿ ಸಮಯ ನಮ್ಮೆಲ್ಲರಿಗೂ ಸಿಕ್ಕಿದ್ದು ಬಹು ಪುಣ್ಯ. ದಸ್ತಪ್ ಮಹಾರಾಜರು ಉಕ್ಕನಾಳದ ಶಂಕರಮ್ಮಗೌಡತಿಯವರ ಮನೆಯಲ್ಲೇ ವಾಸ್ತವ್ಯ ಮಾಡಿಕೊಂಡು ತಮ್ಮ ಧ್ಯಾನ ಜಪ ತಪಾದಿಗಳು ಹೊರಗಡೆ ತೋರದೆ ಅವ್ಯಕ್ತ ರೂಪದಲ್ಲಿ ಅವರು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದರು. ಹೀಗಿರುವಾಗ ಒಂದು ಸಲ ಗೌಡತಿಯವರ ತವರು ಮನೆ ಹರನಾಳ ಅಂತ ಇಲ್ಲಿ ದೇವರಿಪ್ಪರಿಗೆ ಬಲಿ ಬರುತ್ತದೆ. ಇಂಗಳಿಗೆ ಹರನಾಳ, ಮುಳ್ಸಾವಳಿಗೆ, ಚಿಕ್ರೋಗಿ ಮತ್ತು ಇನ್ನೊಂದು ಹಳ್ಳಿ ಬರ್ತದಲ್ಲೇ ನಿವಾಳಖೇಡ ಅಂತ. ನಾನು ಮೊನ್ನೆ ಇಂಗಳಿಗೆ ಹೋಗಿದ್ದೆ ಹಾಡಕ್ಕೆ, ನೀನು ಬಿಟ್ಟು ಮೊನ್ನಿನ ದಿವಸ ಹರ್ನಾಳಕ್ಕೆ ಹೋಗಿದ್ರಂತ. ತೀರ್ಥಪ್ಪ ಗೌಡರು ಅಂಥೇಳಿ ಶಂಕರಮ್ಮ ಗೌಡತಿಯವರ ತಂದೆಯವರ ಹೆಸರು. ಆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಜನರಿಗೂ ಕೂಡ ಮಹಾರಾಜರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ರಂತ. ಆದ್ದರಿಂದ ಅವರು ಹೋದ ಕೂಡಲೇ ಬಹಳ ಜನ ತೀರ್ಥಪ್ಪ ಗೌಡರ ಮನೆಗೆ ಬರೋದು, ಅವ್ರ ದರ್ಶನ ತಗೊಳ್ಳೋದು, ಅವ್ರ ಜೊತೆಯಲ್ಲಿ ಅಧ್ಯಾತ್ಮ ಚಿಂತನೆ ಮಾಡೋದು, ಮತ್ತು ಹರ್ನಾಳದಲ್ಲಿ ಕೂಡ ಗುರುಗಳ ಅನುಗ್ರಹ ಪಡ್ಕೊಂಡು ಶಿಶುಮಕ್ಕಳು ಕೂಡ ಆಗಿದ್ರಂತ. ಗೌಡ್ರ ಮನೆಯೊಳಗೆ ಕೂತ್ಕೊಂಡಾಗ ಆ ಊರಲ್ಲಿರ್ತಕ್ಕಂಥ ಅವ್ರ ಹೆಸರು ರುದ್ರಗೌಡ, ಹಿಂಗೆ ಏನು ಬರ್ತೈತಿ, ಅವರು ಬಂದು ಮಹಾರಾಜರಿಗೆ ಒಂದು ವಿಷಯ ಕೇಳ್ತಾರೆ. ಏಯ್ ತಂಗಿ, ಈ ಕಡೆ ಮುಖ ಮಾಡಿ ನನ್ನ ಕಡೆ, ಏನು ಮಾಡಕತ್ತೀರಿ ನೀವು? ಯವ್ವ ನೀ ಚಪ್ಪಗಲ್ಲ ಹಾಕು, ಹಿಂಗೆ ಮಾಡಿದ್ರಿ ಅಂದ್ರೆ ನಿಮ್ಗೆ ದಾರು ಕುಡಿಯೋ ಗಂಡೆ ಸಿಗ್ತಾನೆ ನೋಡು. ಮಡ್ಕ ಆಡವ, ಇಸ್ಪೇಟ್ ಆಡವ, ಕುಡಿದು ಬಂದು ನಿನಗೆ ಜಗಳ ತೆಗ್ಯವ ಸಿಗ್ತಾನವ. ಅದ್ಯಾವುದೋ ಹಾಡ್ತಾರಲ್ಲಿ ಅವರು. ಅದರಾಗದೇನು ಎದರಾಗದ ನೋಡ್ರಿ. ಗಂಡ ಕುಡಿದು ಬರ್ತಾನ, ಹಾಂಡ್ಯ ಬಾಂಡ್ಯ ಹೊಡಿತಾನ ಹಾಡ್ತಾರಲ್ಲ. ಏನು ಹಾಡಪ್ಪ, ಕುಡಿದು ಬರೋದೇನು ದಿನ ನಡೆಯೋದು, ಅದು ಕಥೆ ಅದು ಏನು ಮಾಡೋದು. ಒಬ್ಬರು ಬಂದು ಮಹಾರಾಜರಿಗೆ ಅವ್ರ ಮನೆಯಾಗಿನ ಬಂಗಾರ ಹೋಗಿತ್ತಂತ್ರಿ. ಅವೇನು ನಮಗೇನು ಒಡವೆಗಳದಷ್ಟು ಮಾಹಿತಿ ಇಲ್ಲ,
ಅದು ಕಾರಿಪಟ್ಟಿ ಅಂಥೇಳಿ ಹೋಗಿ ಅದಂತ ಕಳೆದುಕೊಂಡು ಸಜ ಕುತ್ಕೊಂಡಾಗ ಮಹಾರಾಜರು ಬಂದು ಅದನ್ನು ಅವ್ರು ತೋಡಿಕೊಳ್ತಾ ಇದ್ದಾರೆ. ನಮ್ಮ ಬಂಗಾರ ಹೋಗ್ಯದ್ರಿಯಪ್ಪ ಅಂಥೇಳಿ. ಯಾರ ಮುಂದೂ ಹಂಗೆ ಹೇಳಂಗಿಲ್ಲ. ಸ್ವಲ್ಪ ಒಬ್ಬೊಬ್ರು ಹೇಳ್ತಿರ್ತಾರಲ್ಲೇ ಅವ್ರ ಮಾತು ಖರೆ ಬರ್ತಾವ ಅಂದಂಗೆ ಆಗ್ತದೆ, ಇದ್ದುದ್ದು ಹೇಳ್ತಾನಂತ ಹಿಂಗೆ ಸುದ್ದಿ ಗೊತ್ತಾಯ್ತಂದ್ರೆ ಅವ್ರ ಕಡೆ ಪುರಾಣಕ್ಕಿಂತ ಜಾಸ್ತಿ ಮಂದಿ ಇರ್ತದೆ ರೀ ದೇವ್ರು ಕೇಳೋರ ಕಡೆ. ನಿಮ್ಮೂರಾಗೇನು ಎಲ್ಲೆಲ್ಲಿ ದೇವ್ರು ಹೇಳೋರು ಯಾರು ಕಂಡಿಲ್ಲ ನನಗೆ. ಒಂದೊಂದು ಕಡೆ ಭಾಳ ರೀ ಗರ್ದಿ ಬೀಳ್ತದೆ ರೀ. ಹುಣಿವೆ, ಅಮಾಸಿ, ಶುಕ್ರವಾರ, ಮಂಗಳವಾರ, ಬೇಸ್ತಾರ ಭಾಳ ಗರ್ದಿ ಬೀಳ್ತದೆ. ಏನು ಮಾಡೋದು? ಆದೇಶ ಆಗ್ಯದ್ರಿ. ಪುರಾಣ ಮುಂದುವರಿಸ್ತೀನಿ. ಇಷ್ಟೇ ನಾ ಮುಂದುವರಿಸ್ಬೇಕಾಗಿತ್ತಂದ್ರೆ ಎಲ್ಲಿಗೆ ಬಿಟ್ಟಿನಿ ಅದು ನೀವು ಹೇಳಬೇಕು. ಹೇಳಿಲ್ಲಂದ್ರೆ ಮತ್ತು ನಾ ಹರನಾಳದಲ್ಲಿ ಹರಡಿದ ಗುರು ಮಹಿಮೆ ಅಂತ ಬರುತ್ತದೆ ಅಧ್ಯಾಯದೊಳಗೆ. ಅಯ್ಯಪ್ಪಗೌಡ ಬಿರಾದಾರ ಅಂಥೇಳಿ ಅವರು ಕಾರಿಪಟ್ಟಿ ಬಂಗಾರನ್ನು ಕಳೆದಿತ್ತು. ಮಹಾರಾಜರ ಕಡೆ ಕೇಳಿಕೆ ಬಂದಾಗ ಸದ್ಗುರು ಮಹಾರಾಜರು ಹೇಳ್ತಾ ಇದ್ದಾರೆ, ಅಯ್ಯಪ್ಪ ಗೌಡ್ರೆ, ನಿಮ್ಮ ಕಾರಿಪಟ್ಟಿ ಎಲ್ಲಿ ಹೋಗಿಲ್ಲ, ಯಾರ ಕಳ್ಳರ ಕೈಗೂ ಕೂಡ ಸಿಕ್ಕಿಲ್ಲದು, ನಿಮ್ಮ ಮನೆಯಲ್ಲಿ ಇದೆ. ಆದರೆ 4 ಅಥವಾ 5ನೇ ದಿನಕ್ಕೆ ಆ ಬಂಗಾರ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರಂತೆ ಮಹಾರಾಜರು. ಆ ಬಳಿಕ ಸಂತೋಷ ಆಗಿ ಅಯ್ಯಪ್ಪ ಗೌಡ್ರು ಮನೆಗೆ ಹೋದರು. ಮಹಾರಾಜರು ಹೇಳಿದ ಹಾಗನ 4ನೇ ದಿನ ಮುಗಿದು 5ನೇ ದಿನ ಬರುತ್ತಿತ್ತು. ಕಾರಿಪಟ್ಟಿ ಬಂಗಾರ ತಾನಾಗಿನೇ ಬಂದು ಮನೆಯಾಗ ಕೂತ್ಕೊಂಡಿತ್ತು. ಅವ್ರೇನು ಮೈ ಮಣಿಸಿ ಹೇಳಿಲ್ಲ, ಆ ಬಳಿಕ ಹಿಂದಕ ಮುಂದಕ್ಕೆ ಸರದು ಹೇಳಿಲ್ಲ. ಒತ್ತು ಕೆಟ್ಟ ಧ್ವನಿ ತೆಗೆದು ಅಂಜಿದ್ರಿ ನೀವು. ಒಳಗೊಮ್ಮೆ ನನಗೆ ಬರ್ತದ್ರಿ ಮೈಯಾಗ. ಸದ್ಗುರು ದಸಪ್ಪ ಮಹಾರಾಜರಲ್ಲಿ ಜ್ಞಾನ ಇತ್ರಿ. ಜ್ಞಾನ ದೃಷ್ಟಿಕೋನದಿಂದ ಅವರೆಲ್ಲ ಹೇಳ್ತಿದ್ರು, ಅದೆಲ್ಲ ಸತ್ಯನೇ ಆಗ್ತಿತ್ತು. ಅಯ್ಯಪ್ಪ ಗೌಡರು ತೀರ್ಥಪ್ಪ ಗೌಡ್ರ ಮನೆಗೆ ಬಂದು ಮಹಾರಾಜರಿಗೆ ಕಾಣಿಕೆಯನ್ನು ಕೊಡಲು ಬಂದರು. ಯಪ್ಪ, ಆಗಿನ ಕಾಲದಲ್ಲಿ 50-60 ವರ್ಷಗಳ ಹಿಂದೆ ಬಂಗಾರ ಬಸವಣ್ಣಮೂರ್ತಿ ಹೆಂಗೆ ತೊಲಿಯುತ್ತಪ್ಪ ಅವಾಗ? 200 ರೂಪಾಯಿ ತೊಲಿಯುತ್ತಂತ್ರಿ. ಅಂಥ ಕಾಲದೊಳಗೆ 1 ಲಕ್ಷ ರೂಪಾಯಿ ಬಂಗಾರ ಹೋಗಿತ್ತು. ಅಂದರೆ ಈಗ 1 ಕೋಟಿ ರೂಪಾಯಿ. ಅಂಥದ್ದನ್ನು ನಿಮ್ಮ ವಾಣಿಯಿಂದ ನಮಗೆಲ್ಲ ಸಿಕ್ತು. ಅದಕ್ಕೆ ಯಪ್ಪ ಒಂದಿಷ್ಟು ಕಾಣಿಕೆ ತಗೊಳ್ರಿ ಅಂಥೇಳಿ ಮಹಾರಾಜರು ಹೇಳಿದ್ರಂತ. ನಾನೇ ನಿನ್ನ ಬಂಗಾರ ಹುಡಿಕೊಟ್ಟಿನಿ. ಆ ಬಳಿಕ ಅದೆಲ್ಲ ಅಪ್ಪ ಮಾಡ್ಯಾನ.
ನಾನು ತಗೊಂಡೇನು ಮಾಡಲಪ್ಪ ನಿನ್ನ ಹಣ, ನೀವು ಸುಖವಾಗಿ ಸಾವಧಾನವಾಗಿ ಜಾಗೃತವಾಗಿದ್ದರೆ ಸಾಕು ಅಂಥೇಳಿ ಮರಳಿರಿ ವಾಪಸ್ ರೊಕ್ಕ ಕೊಟ್ಟು ಆಶೀರ್ವಾದ ಮಾಡಿದಾರಂತ. ಹಿಂಗೆ ನಾಳೆಗೆ ನಾನು ಕೊಟ್ಟು ನೋಡ್ರಿ, ಅವ್ರ ರೊಕ್ಕ ನಾನು ಕೊಟ್ಟು ನೋಡ್ರಿಬೇಕಾರೆ ಎಲ್ಲಿ ಯಾರ ಕಣ್ಣಿಗೆ ಕಾಣಿಸ್ಲಾರ್ದಂಗೆ ಹೋಯ್ತೀನಿ ನಾ. ಯಾಕೆ ನಾವು ದಸ್ತಪ್ ಮಹಾರಾಜರಾಗವ್ರಲ್ಲ, ಮಹಾರಾಜರ ಕತೆ ಹೇಳಿ ರೊಕ್ಕ ಸುಲಿಯವ್ರು ನಾವು. ಲಕ್ಷದಾಗಿರಲಿ. ಒಂದು ದಿನ ತೀರ್ಥಪ್ಪ ಗೌಡರು ಮಹಾರಾಜರು ಕೂಡಿಕೊಂಡು ಎತ್ತಿನ ಗಾಡಿ ಹುಡ್ಕೊಂಡು ಹರನಾಳದಿಂದ ದೇವರ ಹಿಪ್ರಿಗೆ ಹೊಂಟಿದ್ರಂತ್ರಿ. ಬರೋ ಸಮಯದಲ್ಲಿ ಒಂದು ಹೋರಿ ಕರ ಒಡ್ಡದ ಮೇಲೆ ಮೈತಾ ಇತ್ತಂತ. ಮಹಾರಾಜರದೊಂದು ಚಟ. ಏನು ಚಟ ಅಂದ್ರೆ ಹೊಲಗಳು ನೋಡೋದು, ದನಗಳು ನೋಡೋದು, ಅವನ್ನ ಪರೀಕ್ಷೆ ಮಾಡೋದು. ಬಹಳ ಪ್ರೀತಿ ಅವ್ರ ಮೇಲೆ. ಹೋರಿಕರ ನೋಡಿ ಗೌಡ್ರಿಗೆ ಅಂದ್ರಂತ, ಗೌಡ್ರೆ ಈ ಅಪ್ಪ ಇಂಥವದಾನ, ಯಾವಿದನ್ನು ತಗೋತಾನ ಅವನ ಮನೆಗೆ ಹಬ್ಬ, ಇಂಥ ಸಿರಿ ಬರ್ತದೆ, ಸಂಪತ್ತು ಬರ್ತದೆ ನೋಡ್ರಿ ಅಂತ ಹೇಳಿದ್ರಂತ. ಅದು ಇವರ ತಗೊಳ್ಳಿ ಅಂತ ಹೇಳಿದ ಮಾತದು. ಅಷ್ಟೊಂದು ಆ ಮಾತು ಲಕ್ಷದಾಗ ತಗೊಳ್ಳಿಲ್ಲಂತ್ರಿ ಅವರು ಅಪ್ಪವ್ರು ಹೇಳಿದ್ದು. ಯಾಕಂದರೆ ಚಲೋ ವಸ್ತು ನಮ್ಮ ಹತ್ತಿರ ಇದ್ದಾಗ ಅದ್ರ ಕಿಮ್ಮತ್ತು ಗೊತ್ತಾಗಲ್ಲ. ಆಗ್ತದೇನ್ರಿ? ಆಗೋದಿಲ್ಲ. ಅದು ಹೋದ ಬಳಿಕ ನಮಗೆಲ್ಲರೂ ಆಗ್ತಿರ್ತದೆ. ಅದಕ್ಕೆ ನಮ್ಮ ಅಧ್ಯಾತ್ಮ ಏನು ಹೇಳ್ತಂದ್ರೆ, ಎತ್ತಿನ ಶಕ್ತಿ ಇರತನ್ನು ನೋಡ್ಬೇಕಂತ, ಸಾಧುನ ಶಕ್ತಿ ಸತ್ತ ಬಳಕ ನೋಡ್ಬೇಕಂತ ನೇಮದರೆ. ಅದು ಸತ್ತಳಿಗೆ 8 ಜನ ಇರ್ತದೆ, ಎತ್ತಳಿಗೆ 8 ಜನ ಇರ್ತದೆ ನೋಡ್ರಿ. ಸತ್ತಳಿಗೆ ಯಾರು ಇರಲ್ಲ, ಎತ್ತಳಿಗೆ ಎಲ್ಲರೂ ಇರ್ತಾರೆ. ಆ ಎತ್ತ ಹೋರಿ ದೇವರ ಹಿಪ್ಪರಿಗೆ ಗಾಣವನ್ನು ಹೊಡಿತಕ್ಕಂಥ ಒಬ್ಬ ಗಾಣಿಗೆ ಖರೀದಿ ಮಾಡಿದಂತ್ರಿ. ವರ್ಷಾರು ತಿಂಗಳದಾಗ ಅವ ಶ್ರೀಮಂತ ಆಗೋ ಸುದ್ದಿನ ಇಡೀ ದೇವರ ಹಿಪ್ಪರಿಗೆ ಪರಿಸರದ ಹಳ್ಳಿಗೆಲ್ಲ ಗೊತ್ತಾತಂತ. ಅವಾಗ ಇವರೆಲ್ಲ ಓಹೋ ಹೋ ಹೋ ಮಹಾರಾಜರು ನಾವು ಒಂದು ಸಲ ಹಿಪ್ರಿಗೆ ಹೊಂಟಿದ್ದೆವು, ಈ ಮಾತು ನಮ್ಮ ಮುಂದೆ ಹೇಳಿದ್ರು, ಆ ಅಪ್ಪನ ತಗೊಂಡು ಅವನ ಮನೇನ ಏರ್ತದಂತ ಹೇಳಿದ್ರು. ಖರೆ ನಾವು ಲಕ್ಷ್ಯ ಮಾಡಲಿಲ್ಲ, ಹೋಗ್ಬಿಡ್ತಲ್ಲ ಸಮಯ ಅಂಥೇಳಿ ಹಳಹಳಿ ಮಾಡಿಕೊಂಡ್ರಂತ. ಇಂಥ ಪವಾಡಗಳು, ಇಂಥ ಲೀಲೆಗಳು ಬಹಳ ಮಾಡಿದ್ರು ಅಪ್ಪಗಳು. ಮತ್ತೆ ವಾಪಸ್ಸಾಗಿ ಎಲ್ಲಿ ಹೋದ್ರೂ ಮತ್ತೆ ಕೊನೆಗೆ ಉಕ್ನಾಳಕ್ಕೆ ಹೋಗಬೇಕು. ತಾಯಿ ಶಂಕರಮ್ಮ ಗೌಡ್ತಿ ಶರಣಪ್ಪ ಗೌಡ್ರ ಮನೆಯಲ್ಲಿ ಇರ್ತಿದ್ರು. ಒಂದು ಸಲ ಅಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಶ್ರಾವಣದೊಳಗೆ ಬಸವಣ್ಣಪ್ಪನ ಸಪ್ತ ಅಂಥೇಳಿ ಮಾಡ್ತಿದ್ರಂತೆ. ಅದೆಲ್ಲ ಉಸ್ತುವಾರಿ ಮಹಾರಾಜರ ಮಾಡೋರು ಮುಂದಾಗಿ ಭಜನ, ಪ್ರಸಾದ, ಜಾಗರಣೆ, ಸಪ್ತ. ಆ ಬಳಿಕ ಇವು ಕಡ ಇಡ್ತಾರಲ್ಲ ಪ್ರಸಾದ್ದು, ಅವ್ರ ಹಸ್ತನೇ ಪೂಜಾ ಮಾಡಿ ಅವ್ರ ಹಸ್ತನೇ ಎಲ್ಲರಿಗೆ ಕೊಳ್ಳಕ್ಕೆ ಹಚ್ಚಿದ್ರಂತ. ಹಿಂಗೆ ಕೆಲವು ದಿವಸ ಆದ ಬಳಿಕ ಆ ಊರಾಗ ಕೆಲವೊಬ್ಬರು ಮನುಷ್ಯ ಇರ್ತಾರೆ, ಬಹಳ ಜನ. ಅವ್ರು ಎದಕ್ಕೂ ಇರಂಗಿಲ್ಲ, ಅದಕ್ಕೆ ಇರ್ತಾರೆ ರೀ. ಲಕ್ಷದಾಗಿರಲ್ಲ ಹೇಳೋ ಮಾತು. ಅವರೆಂದು ನೀಡೋರಲ್ಲ, ಮಾಡೋರಲ್ಲ, ಕೊಡೋರಲ್ಲ, ತಗೊಳ್ಳೋರಲ್ಲ. ಚಲೋ ನಡೆದಿತ್ತು ಅಂತಂದ್ರೆ ಅಲ್ಲಿ ಬಂದು ಒಂದು ಕೊಳ್ಳಿ ಇಟ್ಟು ಹೋದ್ರಂದ್ರೆ ಅದು ವರ್ಷಾರು ತಿಂಗಳ ತನಕ ಉರಿಬೇಕು, ಹಂಗೆ ಬೆಂಕಿ ಹಚ್ತಾರೆ ಅವರು. ಯಾಕೆವ ಚಲೋ ಸಂಸಾರ ನಡೆದಿತ್ತಂದ್ರೆ ಆ ಮನೆಗೂ ಹಾಗೆ ಮಾಡ್ತಾರೆ. ಸೊಸಿಗೆ ಒಂದಿಟ್ಟು ಕಿವಿ ಚುಚ್ಚಿ ಬಿಟ್ಟರು ಅಂತಂದ್ರೆ ಆಕೆ ತಲೆ ಕಟ್ಕೊಂಡು ಮನೆಗೆ ಬಿಟ್ಟರು.
ಮನೆಯೊಳಗೆ ಚಲೋ ಕೆಲಸ ಮಾಡ್ತಕ್ಕಂಥ ಮಗ ಇದ್ದಂದ್ರೆ ಅವನ್ನ ಕೆಡಿಸಿ ಬಿಡ್ತಿರ್ತಾರೆ ಕೆಲವು ಜನರು. ಈ ಮಾತನ್ನ ಯಾಕೆ ಹೇಳಕತ್ತೀನಿ ಅಂದರೆ, ನಾವು ಸದಾ ಸಾವಧಾನ ಆಗಿರಬೇಕು, ಜಾಗೃತಿ ಆಗಿರಬೇಕು, ಯಾರ ಮಾತು ಕೇಳಬಾರ್ದು. ಬಂದದ್ದು ಏನೋ ಸ್ವಾಮಿಯಲ್ಲ, ಜಂಗಮಲ್ಲ, ಪೂಜ್ಯರಲ್ಲ, ಮಹಾರಾಯಲ್ಲ, ಒಡೆಯರಲ್ಲ, ಆ ಮುಸಲ್ಮಾನದವ್ರಿಗೆ ತನಕ ಕಡೆ ಪುಡಿ ಪೂಜೆ ಮಾಡಕ್ಕೆ ಹಚ್ತೀರಿ, ಜಾತ್ರೆ ಮಾಡ್ತೀರಿ. ನಿಮ್ಗೇನು ಬುದ್ಧಿಗಿದ್ದೆ ಅದಿಲ್ಲ, ಇಟ್ಟು ಕೊರದಿಟ್ಟತ್ರಿ ಬೇಕಿ ಹೊಚ್ಚಿಟ್ಟು ಯಾರಿದ್ರೆ ಏನು ಮಾಡೋದು ತೊಗೊಂಡು ಮನಸ್ಸು ಹಸನೆ ಬೇಕಲ್ಲ. ಜಾತ್ಯಾಗ ಭಾಳ ನಾವು ಚಲೋ ಇದ್ದೇವ್ರಿ, ಮನಸ್ಸು ಟಾಯ್ಲೆಟ್ ಆಗಿತ್ತಂದ್ರೆ ಏನು ಮಾಡೋದು? ಇಲ್ಲಿ ಮೇಲು ಕೀಳು ಮಹತ್ವದಲ್ಲ, ಮನಸ್ಸು ಮಹತ್ವದ್ದು, ಹೃದಯ ಮಹತ್ವದ, ಅಂತಃಕರಣ ಚಲೋ ಇರಬೇಕು, ಸರಳಿರಬೇಕು. ಆ ಬಳಿಕ ಹಿಂಗಂದು ಕೂಡಲಿ ಕೆಲವೊಬ್ಬರು ಸಂಶಯ ಮಾಡಿ ಈ ಸಲ ಕಡೆಗೆ ಅವನಿಗೆ ಮುಟ್ಗುಡ್ಬೇಡ್ರಿ ಅಂದ್ರದ್ದು. ಅವ್ರಿಗೇನ್ರಿ, ಮುಟ್ಟುಗೊಟ್ರೂ ಅಷ್ಟೇ, ಮುಟ್ಟಿದ್ರೂ ಅಷ್ಟೇ. ನಿಮ್ಗೆ ಹೇಳ್ತೀನಿ ರೀ, ಪ್ರಸಾದ ಪೂಜೆ ಮಾಡಿ ಹಂಚಲಿಕ್ಕೆ ಶುರು ಮಾಡಿದ್ರು, ಒಂದು ಕಡಾಯಿ ಚಜಕ 4 ಮಂದಿ ಊಟ ಮಾಡುತ್ತಂತ್ರಿ, ಖಾಲಿ ಆಯ್ತಂತ. ಏನು ಮಾಡೋದು? ಅವ್ರವ್ರೊಳಗೆ ಶುರು ಆಯ್ತು ಮತ್ತು ಸಣ್ಣಾಗಿ, ಸುಳೆ ಮಗನೇ ನೀನೇ ಮಾಡಿದೆ ಅದು, ನಾ ಏನು ಮಾಡಿಲ್ಲಪ್ಪ, ಅವ ಹೇಳ್ದ, ಇವ ಅನ್ಕೋತ ಚಲೋ ಮಾಡಿರಿ, ಅದು ಬಿಡ್ರಿ. ಈಗ ಯಾವನ ಮೇಲೆ ನೀವು ಚಲೋ ಇಲ್ಲ ಅಂತೇನು ಮನಸ್ಸು ಕೆಟ್ಟದ್ದು ಮಾಡ್ಕೊಂಡಿಲ್ಲ, ಅವ್ರಿಗೆ ಹೋಗಿ ಶರಣಾರಿ, ನಮಸ್ಕಾರ ಮಾಡಿರಿ, ಯಪ್ಪ ನಮ್ಮ ತಪ್ಪಾಗ್ಯದನ್ರಿ, ವಾಪಸ್ ಕರ್ಕೊಂಡು ಬರ್ರಿ, ಜಾತ್ರೆ ಬರಡ್ರಿ ಅಂತ ಹೇಳಿದ್ರಂತ್ರಿ. ಮಹಾರಾಜರು ಪಾಪ ಮನ್ಯಾಗ ಬಂದು ಕೂತ್ಕೊಂಡಿದ್ರು. 4 ಜನ ಹೋಯ್ತಂತ, ಯಪ್ಪ ಗುಡಿಗೆ ಬರ್ರಿ ಅಂತೇಳಿ ಮಹಾರಾಜರು ಹೇಳಿದ್ರಂತ. ಇಲ್ಲಪ್ಪ, ಗುಡಿಯನ ಕೆಲಸ ನಂದು ಮುಗಿದೈತಿ, ಅದೆಲ್ಲ ನಿಮ್ಮದೇ ಹೊಣೆ, ನೀವೇ ಮಾಡಿಕೊಡ್ರಿ ಅಂತೇಳಿ. ಯಪ್ಪ, ಊರಿದ್ದಲ್ಲಿ ಹಂಗೂ ಇರುದೆ, ಹಿಂಗೂ ಇರುದೆ. ನಿಮ್ಮಂಥ ಜ್ಞಾನಿಗಳು, ಸತ್ಪುರುಷರು ಈ ರೀತಿ ಮಾಡಿದರೆ ಸಮಾಜದ ಅಂಕು ಡೊಂಕುಗಳ ಶುದ್ಧೀಕರಣ ಯಾವಾಗ ಆಗೋದು? ದಯವಿಟ್ಟು ನಡ್ರಿ ಅಂತೇಳಿ ಕರ್ಕೊಂಡು ಬಂದ್ರಂತ. ಮಹಾರಾಜರು ಮತ್ತೆ ಒಲಿಪುಟು ಮಾಡಿ ಪ್ರಸಾದ ಮಾಡಿದ್ರಂತ. ಸ್ವಲ್ಪ ಮೊದಲು ಮಾಡಿದಷ್ಟಲ್ಲ, ಒಂದು ಮನ ಚಜ್ಕ ಮಾಡಿ, ಯಪ್ಪ ಎಲ್ಲರೂ ಪ್ರಸಾದ ತಗೋರಿ ಅಂತಂದ್ರೆ ಇಡೀ ಊರೇ ಪ್ರಸಾದ ಮಾಡಿ ಕಡಾಯ್ದಾಗೇನ ಪ್ರಸಾದ ಉಳಿತಂತ್ರಿ. ಈ ಸಮಾಜ ಅಷ್ಟು ಹಗರಲ್ರಿ, ಇರು ತನಕೂ ಅವರನ್ನು ಎಷ್ಟು ರೀತಿಯಾಗಿ ಪರೀಕ್ಷೆ ಮಾಡಿದೆ. ಆದರೆ ಅವರು ಅಂಜವರಲ್ಲ, ಅಳಕವರಲ್ಲ. ಅಕ್ಕ ಸಾಲಿಗನ ಕೈಯೊಳಗೆ ಸಿಕ್ಕಂಥ ಬಂಗಾರದಂತೆ, ಕಮ್ಮಾರನ ಕೈಯೊಳಗೆ ಸಿಕ್ಕಂಥ ಕಬ್ಬಿಣ ಪರೀಕ್ಷೆಯಂತೆ, ಬಡಗನ ಕೈಯೊಳಗೆ ಸಿಕ್ಕಂಥ ಕಟ್ಟಿಗೆಯಂತೆ, ಗಡಿಗೆ ಮಡಿಕೆ ಮಾಡುವಂಥ ಕುಂಬಾರನ ಕೈಯಾಗ ಮಣ್ಣು ಸಿಕ್ಕಂಗ ಮಹಾತ್ಮರು ಸಮಾಜದೊಳಗೆ ಸಿಕ್ಕೊಂಡು ಹಾಕ್ಕೊಂಡಿದ್ದಾರೆ. ಆದರೂ ಅವರು ಅದರ ಬಗ್ಗೆ ಮನಸ್ಸು ಸಣ್ಣದು ಮಾಡಿಕೊಳ್ಳಿಲ್ಲ. ಹಿರಿತನ ಕೊಟ್ಟಾಗ ಅವರು ಉಬ್ಬಿ ತಿರುಗಲಿಲ್ಲ. ಸೂರ್ಯ ಹೊರಡುವಾಗ ಹೆಂಗಿರ್ತಾನೆ, ಮುಣಗಾಗನೂ ಹಾಗೇ ಇರ್ತಾನೆ. ಮಹಾತ್ಮರ ವೈಶಿಷ್ಟ್ಯರಿದು. ತಾಯಿ ತಂದೆಗಳೇ ಹೀಗೆಲ್ಲ ಮಾಡ್ತಾ ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೊರಟಿದ್ರು. ಸ್ವಲ್ಪ ಇಲ್ಲೇನಾಯ್ತು ಅಂತಂದ್ರೆ, ಮುರುಘಾನೂರದಲ್ಲಿ 1920ರಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಪ್ಲೇಗ ಬೇನೆ ಅಂತ ಹರಡತಂತ್ರಿ. ಆವಾಗ ಪಿಲೇಕಿ ಬ್ಯಾನಿ ಅಂತ ಅಂತಿರಲ್ಲ, ಮರಗವನ್ಗೆ ಹವಳಿ ಅಂತೀವಿ. ಅದು ಹರಡಿದಾಗ ಅದು ಎಲ್ಲಿ ಬಂತು ಅಂದರೆ ಮುರುಘಾನೂರಕ್ಕೆ ಬಂತಂತ. ಬಂದಾಗ ಗುರು ಬೇಣಿಸಿದ್ದ ಮಹಾರಾಜರು
ಆ ಪ್ಲೇಗಿ ದುರ್ಗಿಗೆ ಹೇಳಿದ್ರಂತ. ಏನು ಅಂದರೆ, ಇಡೀ ನನ್ನ ಊರ ಸಲುವಾಗಿ ನಾನು ನಿನಗೆ ಆಹುತಿಯಾಗುತ್ತೇನೆ, ಆದರೆ ನನ್ನೂರಿಗೊಂದು ಕೂದಲು ಸಹಿತ ಡೊಂಕಾಗ್ಲಾರ್ದಂಗೆ ನೀ ರಕ್ಷಿಸಬೇಕು ಅಂತ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪ್ರಾಣಗಳ ರಕ್ಷಣೆ ಮಾಡೋ ಸಲುವಾಗಿ ಬೇಣಿಸಿದ್ದ ಮಹಾರಾಜರು ಪ್ಲೇಗೆ ಬೇನೆಗೆ ತುತ್ತಾಗಿ ಆ ಬೇನೆಯನ್ನು ದೂರ ಮಾಡಿ ನಮಗೆಲ್ಲ ಸಂತೋಷವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟರು, ತಮ್ಮ ಪ್ರಾಣ ಕಳ್ಕೊಂಡ್ರು. ತಾವು ಪ್ರಾಣ ಕಳ್ಕೊಂಡು ನಮ್ಮ ಪ್ರಾಣಕ್ಕೆ ಜೀವ ತುಂಬಿದರು, ಶಕ್ತಿ ತುಂಬಿದರು ನಮಗೆಲ್ಲ ಅಂಥೇಳಿ ಅಂದಿನ ಹಿಡ್ಕೊಂಡು ಇಲ್ಲಿ ತನಕ ನಮ್ಮೂರೊಳಗೆ ಅಂಥ ಬ್ಯಾನಿ ಈಗಲೂ ಬಂದಿಲ್ಲ, ಹಿಂದೂ ಬಂದಿಲ್ಲ, ಇನ್ನು ಮುಂದೂ ಎಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯುವಕರು ಹೆಣ ಎತ್ತಲಿ ಏನು ಮೂಲಾಗೆ ಇವಕ್ಕೆ ಯಾರೂ ಸಾಕಿಲ್ರಿ. ಎಲ್ಲಿ ನೋಡ್ತೀರಲ್ಲ ಅವೇ ಅವಳಿನಿ. ಹೊಚ್ಚು ಆಕಿ ಹೊಚ್ಚು ಪಾಪ ಥಂಡಿ ಐತೆ. ಈ ಮಕ್ಕಳು ನೋಡ ನನಗೆ ಇನ್ನೊಂದು ಮಾತು ನೆನಪು ಬತ್ರಿ. ನಾನು ಹೇಳಿದ್ನಲ್ಲ ಆಗಲೇ ಸನಾಳ ಕಾಡ್ಲಿಕ್ಕೆ ಹೋಗಿದ್ನಿ ಅಂತ. ಗಾಡ್ಯಾಗ ಕೂತ್ಕೊಂಡು ಹೊಂಟಿದ್ದೆ, ನೇದಿಲಿಗೆ ಊರು ದಾಟದ ಕೂಡಲೇ ಹೊರಗಡೆ ಒಬ್ಬಡು ಸಂಡಸ್ ಕೂತಾನ್ರಿ. ಮೊಬೈಲ್ ಓಪನ್ ಮಾಡ್ಯಾನ. ಅವನ ಮುಂದೆ ಬರೀ ನಿಂತಾರ. ಸಂಡಸ್ ಮಾಡೋ ಒಬ್ಬ ಅವನ ಮುಂದೆ ಹಿಂಗೆ ಅವ ಹಿಂಗೆ ಕೂತಾನ, ಅವ್ರು ಹಿಂಗೆ ನಿಂತಾರ ಅವನ ಮುಂದೆ. ನನಗೆ ಆಶ್ಚರ್ಯ ಅನ್ನಿಸ್ತು, ಇವ ಸಂಡಸ್ ಮಾಡ್ಲಿಕ್ಕೈತೇನ ಮೊಬೈಲ್ ನೋಡ್ತಾನ, ಇವರಿಬ್ಬರಲ್ಲಿ ನಿಂತಾರಂಥೇಳಿ ಗಾಡಿ ಸಮೀಪ ತಂದು ಆ ಹುಡುಗರಿಗೆ ಕೇಳಿದೆ ನಾನು. ಅಲ್ಪ ಅವ ಸಂಡಸ್ ಮಾಡ್ಲಿಕ್ಕತ್ತ, ನೀವೇನು ಮಾಡಕತ್ತೀರಿ ಅಂತ ಕೇಳಿದೆ ನಾವು. ಅವ ಹ್ಯಾಂಗೆ ಮಾಡ್ತಾನೆ ನೋಡ್ಲಿಕ್ಕತ್ತೀವಿ ಅದರ್ತೀವ್ರು. ಹಣಿ ಹೊಡ್ಕೊಂಡೆ. ಅಲ್ರಿ ನೀವು ಸಂಡಸ್ ಮಾಡ್ತೀರೇನು ಒಳಗೆ ಇಟ್ಕೋದ್ರಿ ಅಂತ ಕೇಳಿದೆ ನಾ. ಇಲ್ಲಿ ಮತ್ತೆ ನಾವು ಮಾಡ್ತೀವಿ, ಅವನಿಗೆ ಸಂಡಸ್ 2-3 ದಿನ ಆಯ್ತು ಆಗಿಲ್ಲ ಅಂತ, ಅದಕ್ಕೆ ಹ್ಯಾಂಗೆ ಮಾಡೋದು. ಎಂಥ ವಿಚಿತ್ರ ಘಟನೆ ಇರ್ತಾವ್ರಿ ಹುಡುಗರದು. ಇರಲಿ, ವಿಷಯ ನಡೆದಿದ್ರಿ, ವಿಷಯ ನಡೆದಿದ್ದು ಮುತ್ತೆ ಪುರಾಣ ನಡೆದಿದ್ದು. ಹಾಂ, ಪ್ಲೇಗ್ ಬೇನೆ ಗ್ರಾಮದ ಪರವಾಗಿ, ಸಮಾಜದ ಪರವಾಗಿ ಆ ದುರ್ಗೆಯ ಹಾವಳಿಯನ್ನು ತಾವು ಒಬ್ಬರೇ ಅದಕ್ಕೆ ತುತ್ತಾಗಿ ನಮ್ಮ ಪ್ರಾಣ ರಕ್ಷಣೆ ಮಾಡಿದಂಥ ಸದ್ಗುರು ಬೇಣಿಸಿದ್ದಪ್ಪಗಳವರು ಲಿಂಗೈಕ್ಯರಾಗಿದ್ದರು. ಅದನ್ನು ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಶಂಕರಮ್ಮಗೌಡ್ತಿಯವರು, ಶರಣಪ್ಪ ಗೌಡರು, ಮಹಾರಾಜರು ಎಲ್ಲರೂ ಬಂದು ಅವರ ಅಂತ್ಯ ಸಂಸ್ಕಾರ ಕ್ರಿಯೆ ಮುಗಿಸ್ಕೊಂಡು ಕೆಲವು ದಿವಸ ಇದ್ಕೊಂಡು ಅವರ ಗದ್ಗಿಗೆ ಸ್ವಲ್ಪ ಚೆನ್ನಾಗಿ ಮಾಡಿ ಮರಳಿ ಹುಣಸಾಳಕ್ಕೆ ಹೋಗ್ತಾ ಇದ್ದಾರೆ. ಹೋದ ಬಳಿಕ ಸ್ವಲ್ಪ ಮಹಾರಾಜರ ಮೇಲೆ ಶಂಕರಮ್ಮಗೌಡತಿಯವರ ಪತಿದೇವರಾಗಿರತಕ್ಕಂಥ ಶರಣಪ್ಪ ಗೌಡ್ರದ್ದು ಮನಸ್ಸ ಬದಲಾಯಿತಂತ. ಅನ್ಯೋನ್ಯವಾದಂಥ ಪ್ರೀತಿ, ಹರಿಲಾರದ ಬೆಸುಗೆ, ಹೀಗೆಲ್ಲ ಇದ್ದರೂ ಕೂಡ ಅದೇನ ಅಂತಿರಲಿ ನೀವು, ಅನ್ನದ ಋಣ ತೀರದ ಒಳಕ ಕ್ಷಣನೂ ನಿಲ್ಲಕ್ಕೆ ಬರಂಗಿಲ್ಲ. ಅದು ವಿಧಿ ಲಿಖಿತನ ಹಂಗದ. ಹಾಗಾಗಿ ಸೂಕ್ಷ್ಮವಾಗಿ ಮಹಾರಾಜರು ಅದರ ಬಗ್ಗೆ ತಿಳ್ಕೊಂಡು ಗೌಡ್ರಲ್ಲಿ ಯಾಕೋ ಸ್ವಲ್ಪ ಮನಸ್ಸು ಬದಲಾವಣೆಯಾಗಿದೆ ಅಂದ ಬಳಿಕ ಇಲ್ಲಿ ನಾನು ಇರುವುದು ಉಚಿತಲ್ಲ, ನನ್ನ ಗುರುಮುನಿ, ನನ್ನ ಕ್ಷೇತ್ರ,
ನಮ್ಮಪ್ಪ ಹುಟ್ಟಿ ಬೆಳೆದ ಊರು, ಅಲ್ಲೇ ಹೋಗಿ ನಾನು ಗುರು ಸೇವೆ ಮಾಡ್ಕೊಂತನ ಕಾಲಹರಣ ಮಾಡಬೇಕು ಅಂಥೇಳಿ ಮಹಾರಾಜರು ತಯಾರಾಗಿ ಕುದುರೆ ಸಜ್ಜು ಮಾಡಿದ್ರು. ಆವಾಗ ಶಂಕರಮ್ಮಗೌಡತಿಯವರು ಕಣ್ಣೀರು ಹಾಕಾಕತ್ರಂತ. ಎಣ್ಣ, ನಾನೊಂದು ಊರದಲ್ಲಿ ಹುಟ್ಟಿದೆ, ನೀನೊಂದು ಊರಲ್ಲಿ ಹುಟ್ಟಿದೆ. ನಾವಿಬ್ಬರೂ ಗುರುಗಳ ಮಕ್ಕಳಾಗಿ ಒಂದೇ ಗಿಡದಾನ ಹಣ್ಣಿನಂತೆ ಇಲ್ಲಿ ತನಕ ಬಂದೀವಿ. ಇದು ಪ್ರಪಂಚನ ಹಂಗೆ ಇರತೈತಿ. ಒಂದು ಸಲ ನಗಿಸ್ತದ, ಒಂದು ಸಲ ಅಳಿಸ್ತದ. ಅದಕ್ಕೆ ಇದು ಹೀಗೆ ಇರೋದು. ನೀನು ಬೇಜಾರು ಪಟ್ಕೊಂಡು ಹಿಂಗೆ ಹೋಗ್ತೀರಿ ಅಂದರೆ ಬೇಡ ಅಂಥೇಳಿ, ಆಯ್ತು ಬಿಡಪ್ಪ, ಇನ್ನೊಂದು ನಿಮಿಷ ನಾ ಮುಗಿಸಾವದೇನು, ಏನು ಮಾಡಿದವಾಗ ಪುರಾಣ ಕೇಳಕ್ಕೆ ಬಂದಾರಿಲ್ಲ ಯಾರಿಗೂ. ಕೇಳ್ರು, ಮುದುಕರ್ಕಿಂತಲ್ಲಿ ನೀವು ಕೇಳಬೇಕು ಮೊದಲು. ಮಕ್ಕಳ, ನೀವು ಕೇಳಿದ್ರಂದರೆ ಒಳ್ಳೆಯದು. ಸಂಸ್ಕೃತಿ ಚೆನ್ನಾಗಾಗುತ್ತೆ, ಜೀವನ ಸರಿಯಾಗುತ್ತೆ. ಅಲಕ್ಷ್ಯ ಮಾಡಬಾರ್ದು. ಹಾಗಾಗಿ ಮಹಾರಾಜರು ಮುರುಘಾನೂರಕ್ಕೆ ಕುದುರೆಯನ್ನು ಹತ್ತಿ ಹೊರಟೇ ಬಿಟ್ಟರು. ಅವರಿಗೇನು ಯಾವ ಊರೇನು, ಯಾವ ಕೇರೇನು, ಅವರೆಲ್ಲಿರ್ತಾರೆ ಅದೇ ಕ್ಷೇತ್ರ ಆಗ್ತದೆ, ಅದೇ ಮಹಾಪುಣ್ಯ ಆಶ್ರಮ ಆಗ್ತದೆ ಅಂತ ಹೇಳ್ದ. ಮಹಾರಾಜರು ಉಕ್ಕನಾಳ ಗ್ರಾಮದಿಂದ ಮುರುಘಾನೂರ ಗ್ರಾಮಕ್ಕೆ ಹೊರಟಿದ್ದಾರೆ ಎನ್ನುವುದಕ್ಕೆ ಪುರಾಣಕ್ಕೆ ವಿರಾಮ ಕೊಟ್ಟು ಮುಂದೆ ಕಾರ್ಯಕ್ರಮದ ಸೂತ್ರ ಸಂಚಾಲಕರು ದಾಸೋಹ, ದವಸ ಧಾನ್ಯ ಮತ್ತು ಕಾಣಿಕೆಯನ್ನು ಕೊಟ್ಟವರ ಹೆಸರನ್ನು ಹೇಳುತ್ತಾರೆ. ಆ ಬಳಿಕ ಮಂಗಲ ಮಾಡೋಣ.